ಶಿರಾದಲ್ಲಿನ ಸಖಿನಗರ ಬಡಾವಣೆಯಲ್ಲಿ ಗಬ್ಬೆದ್ದಿದ್ದ ಚರಂಡಿ. ಸ್ವಚ್ಛತೆ ಕುರಿತು ವರದಿ ಬಿತ್ತರಿಸಿದ್ದ ನಿಮ್ಮ ಪ್ರಜಾಶಕ್ತಿ ಟಿವಿ. ಬೇಕಾಬಿಟ್ಟಿ ಕೆಲಸ ಮಾಡಿ ಕೈ ತೊಳೆದುಕೊಂಡ ಅಧಿಕಾರಿಗಳು. ಶಿರಾನಗರದ ವಾರ್ಡ್ ನಂಬರ್ 3ರ ಸಖೀನಗರ ಬಡಾವಣೆಯ ಶಾಸಕ ಟಿಬಿ ಜಯಚಂದ್ರ ಅವರ ಗೃಹ ಕಚೇರಿಯು ಕೂಗಳತೆಯ ದೂರದಲ್ಲಿಯೇ ಸುಮಾರು ದಿನಗಳಿಂದ ಚರಂಡಿ ಕಟ್ಟಿಕೊಂಡಿದ್ದು, ನೀರು ಸರಾಗವಾಗಿ ಹರಿಯದೇ ಇರುವುದರಿಂದ ಗಲೀಜು ನೀರು ಖಾಲಿ ನಿವೇಶನಕ್ಕೆ ನೀರು ನುಗ್ತಾ ಇತ್ತು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿಯು ವರದಿಯನ್ನ ಬಿತ್ತರಿಸಿತ್ತು. ಇದೀಗ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಚರಂಡಿಯನ್ನ ಮಾತ್ರ ಪೂರ್ಣಗೊಳಿಸಿದ್ರು. ಆದರೆ ಈ ಸ್ವಚ್ಛತೆ ಕೇವಲ ನಾಮಕಾವಸ್ಥೆಗೆ ಮಾಡಿದ್ದಾರೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಹೌದು, ಟಿಬಿ ಜಯಚಂದ್ರ ಅವರ ಗೃಹ ಕಚೇರಿಯ ಕೂಗಳತೆಯ ದೂರದಲ್ಲಿಯೇ ಈ ಚರಂಡಿ ಇರೋದು. ಈ ಭಾಗದಲ್ಲಿ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಮೀಪವೇ ಇದೆ. ವಿದ್ಯಾರ್ಥಿ ನಿಲಯದ ಹೊರ ವಲಯದಲ್ಲಿ ಸುತ್ತ ಗೋಡೆ ನಿರ್ಮಿಸಲಾಗಿದೆ. ಆದರೆ ಮುಖ್ಯ ದ್ವಾರಕ್ಕೆ ಗೇಟ್ ಮುಂಭಾಗದ ರಸ್ತೆಯಲ್ಲಿ ಚರಂಡಿ ಹಾದುಹೋಗಿದೆ. ಖಾಲಿ ನಿವೇಶನಕ್ಕೆ ಕೊಳಚೆ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡಿತ್ತು. ಸುಮಾರು ದಿನಗಳಿಂದ ಕೊಳಚೆ ನೀರು ನಿಂತಲ್ಲಿಯೇ ನಿಂತಿರುವುದರಿಂದ ಗಬ್ಬೆದ್ದು ನಾರ್ತಾ ಇತ್ತು. ವಸತಿ ನಿಲಯದಲ್ಲಿರೋ ವಿದ್ಯಾರ್ಥಿಗಳು ನರಕದಲ್ಲಿಯೇ ಜೀವನ ನಡೆಸುವಂತಾಗಿತ್ತು. ಈ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಪ್ರಜಾಶಕ್ತಿ ಟಿವಿಯ ಒಂದೇ ಒಂದು ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಕೂಡಲೇ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾದ್ರು. ಆದರೆ ಈ ಸ್ವಚ್ಛತಾ ಕಾರ್ಯ ಅಪೂರ್ಣತೆಯಿಂದ ಕೂಡಿದೆ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಇತ್ತ ಅಧಿಕಾರಿಗಳು ಕಾಟಾಚಾರಕ್ಕೆ ಚರಂಡಿಯನ್ನ ಸ್ವಚ್ಛಗೊಳಿಸಿ ತೇಪೆ ಸಾರಿಸುವ ಕೆಲಸವನ್ನ ಮಾಡಿದ್ದಾರೆಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.